ನಮಸ್ಕಾರ. ಸೊ ಇತ್ತೀಚೆಗೆ ಹಲವಾರು ಪ್ರಕರಣಗಳು ಯಾವ ರೀತಿ ಬರತ್ತವ ಅಂದ್ರೆ ನನ್ನ ಜಿಮೇಲ್ ಐ ಡಿ ಹ್ಯಾಕ್ ಆಗಿದೆ. ಸೊ ನನ್ನ ಜಿಮೇಲ್ ಐ ಡಿ ಹ್ಯಾಕ್ ಮಾಡ್ಕೊಂಡು ನನ್ನ ರಿಕವರಿ ಮೇಲ್ ಐ ಡಿ ನನ್ನ ನಂಬರ್ ಶೇರ್ ಮಾಡ್ಯಾರ ಅಂತ ಏನು ಬರತ್ತವ ಕೇಸಸ್ಗಳು ಬರತ್ತವ. ನಂಗೆ ಕಾಲ್ ಮಾಡಿ ಕೂಡ ಹಲವಾರು ಜನ ಏನು ಮಾಡ್ತಾರೆ ಕೇಳ್ತಾರೆ. ಸೊ ಏನು ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಅಂತ ಕೇಳ್ತಾರೆ. ನಾ ಆಲ್ರೆಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅವುಗಳು ಯಾವ ರೀತಿ ಹ್ಯಾಕ್ ಆಗ್ತದ, ಹ್ಯಾಕ್ ಆದ್ರೆ ಏನು ಮಾಡಬೇಕು, ಪ್ರಿವೆನ್ಷನ್ ಏನು ಎಲ್ಲ ಹೇಳ್ಕೊಟ್ಟಿನಿ. ಸೊ ಇವತ್ತು ಪೂರ್ಣವಾಗಿ ಜಿಮೇಲ್ ಐ ಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಯಾರು ನೀವು ನೋಡಲ್ಲ, ಎಸ್ಪೆಷಲಿ ಇಂಜಿನಿಯರ್ಸ್ ಮತ್ತು ಹಲವಾರು ಕೋರ್ಸಸ್, ಡಾಕ್ಟರ್ಸ್ ಮತ್ತು ಸಾಮಾನ್ಯ ಪಬ್ಲಿಕ್ ಕೂಡ ಯಾರು ಈ ವಿಡಿಯೋ ನೋಡಲ್ಲ, ನಿಮ್ಮ ಅಕೌಂಟ್ ಕೂಡ ಹ್ಯಾಕ್ ಆಗುತ್ತದ. ಯಾಕಂದ್ರೆ ಹ್ಯಾಕ್ ಆಗತ್ತವ. ಸೊ ಈ ಹ್ಯಾಕ್ ಆಗ್ಬಾರ್ದಂದ್ರೆ ನಾನು ಏನು ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಯಾವ ರೀತಿ ಹ್ಯಾಕ್ ಆಗ್ತಂತ ಹೇಳ್ಕೊಡ್ತೀನಿ. ಹ್ಯಾಕ್ ಆಗ್ಬಾರ್ದಂದ್ರೆ ಏನಂತ ಹೇಳ್ಕೊಡ್ತೀನಿ. ಹ್ಯಾಕ್ ಆದ್ರೆ ಏನು ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ಕೂಡ. ಸೊ ಫಸ್ಟ್ ಯಾವ ರೀತಿ ಅಕೌಂಟ್ ಹ್ಯಾಕ್ ಆಗ್ತದೆ, ಜಿಮೇಲ್ ಐ ಡಿ ಯಾವ ರೀತಿ ಹ್ಯಾಕ್ ಆಗ್ತದೆ, ಇದು ವಿಷಯ ಯಾಕೆ ಇಂಪಾರ್ಟೆಂಟ್ ಇರ್ತಂದ್ರೆ ಸಪೋಸ್ ನಿಮ್ಮ ಜಿಮೇಲ್ ಐ ಡಿ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಆ ಹ್ಯಾಕ್ ಆಗೋದ್ರ ಜೊತೆ ಏನಾಗಿರ್ತದ, ನಿಮ್ದು ಯೂಟ್ಯೂಬ್, ನಿಮ್ದು ಗೂಗಲ್ ಫೋಟೋಸ್ ಎಲ್ಲವೂ ಕೂಡ, ಮೊಬೈಲ್ ಕಾಂಟ್ಯಾಕ್ಟ್ಸ್ ಎಲ್ಲವೂ ಕೂಡ ಜಿಮೇಲ್ ಐ ಡಿಗೆ ಲಿಂಕ್ ಇರೋದ್ರಿಂದ ನಿಮ್ಮ ಜಿಮೇಲ್ ಐ ಡಿ ಹ್ಯಾಕ್ ಆದ್ರೆ ಅವುಗಳೆಲ್ಲ ಕೂಡ ಹ್ಯಾಕ್ ಆದಂಗೆ ಆಗ್ತದ. ಸೊ ಅದಕ್ಕಿಂತ ಈ ವಿಡಿಯೋ ಕೂಡ ಭಾಳ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ಈ ವಿಡಿಯೋ ಶೇರ್ ಮಾಡ್ಬೇಕು ನೀವು. ಯಾಕಂದ್ರೆ ಸೊ ನಾನು ಮಾಡ್ತಿರುವಂಥ ವಿಡಿಯೋ ನಾನು ಟೈಮ್ ತೊಗೊಂಡು ಮಾಡ್ತಾ ಇರ್ತೀನಿ. ಜೊತೆಗೆ ಇದು ಇಟ್ ಶುಡ್ ರೀಚ್ ಮೋರ್ ಪೀಪಲ್. ಅರ್ಥ ಆಯ್ತಾ? ಓಕೆ, ಇರಲಿ. ಆದ್ರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಹಾಗಾದ್ರೆ ಜಿಮೇಲ್ ಐ ಡಿ ಯಾವ ರೀತಿ ಹ್ಯಾಕ್ ಆಗ್ಬಹುದು? ಸೊ ಜಿಮೇಲ್ ಐ ಡಿ ಹ್ಯಾಕ್ ಆಗ್ಬೇಕಾದ್ರೆ ನೀವು ಯಾರಿಗಾದ್ರೂ ಮೇಲ್ ಐ ಡಿ, ನಿಮ್ಮ ಮೇಲ್ ಐ ಡಿಗೆ OTP ಬಂದ್ರೆ OTP ಕೊಟ್ರೆ ಹ್ಯಾಕ್ ಆಗ್ಬೋದು. ಒಂದೇ ಚಾನ್ಸ್. ಎರಡನೇ ಚಾನ್ಸ್ ಮೆಲಿಸಿಯಸ್ APK ಫೈಲ್ಸ್ ಅಂತ ಬರುತ್ತೆ. ನಾನು ಆಲ್ರೆಡಿ APK ಫೈಲ್ಸ್ ಏನಂತ ಹೇಳಿನಿ ನಿಮಗೆ. APK ಏನಂದ್ರ ಪ್ಲೇಸ್ಟೋರ್ ಬಿಟ್ಟು ಯಾರು ನೀವು ಕ್ರೋಮ್ ಅಥವಾ ಬೇರೆ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೋತಿರಲ್ಲ, ದೇ ಆಲ್ ಆರ್ APK ಫೈಲ್ಸ್. ಸೊ ಡೋಂಟ್ ಡೂ ದ್ಯಾಟ್. ಓಕೆ, ಸರಿ. ಮೂರನೇ ಥಿಂಗ್, ಈ APK ಫೈಲ್ಸ್ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡಿಸಿ ಅವ್ರು ಏನ್ ಮಾಡ್ಬೋದು, ಹ್ಯಾಕ್ ಮಾಡ್ಬೋದು. ಮೂರನೇದು ಯಾವುದೇ ಒಂದು ಸಸ್ಪಿಸಿಯಸ್ ಲಿಂಕ್ಸ್ ನ ಕ್ಲಿಕ್ ಮಾಡಿಸಿ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡ್ಬೋದು. ನೋಡ್ರಿ, ಅಕೌಂಟ್ ಹ್ಯಾಂಗೆ ಹ್ಯಾಕ್ ಮಾಡ್ಲಿಕ್ಕೆ they may find many ways to hack your account. It not matters for us. ಅದು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ನಮಗೆ ಏನು ಇಂಪಾರ್ಟೆಂಟ್ ಆಗ್ತದಂದ್ರೆ ಅಕೌಂಟ್ ಹ್ಯಾಕ್ ಆಗ್ಬಾರ್ದಂದ್ರೆ ಏನು ಪ್ರಿಕಾಷನ್ಸ್ ತಗೋಬೇಕು ಅದು ಇಂಪಾರ್ಟೆಂಟ್. ಓಕೆ, ಸೊ ನಾವು ಐ ವಿಲ್ ಟೆಲ್, ನಾನು ಡೆಮೋ ವಿಡಿಯೋ ಶೇರ್ ಮಾಡ್ತೀನಿ. ಅಕೌಂಟ್ ಹ್ಯಾಕ್ ಆಗ್ಬಾರ್ದಂದ್ರೆ ಏನು ಪ್ರಿಕಾಷನ್ಸ್ ತಗೋಬೇಕಂತ. ಓಕೆ, ನೋಡೋಣ. ಸೊ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಈಗ ಸೊ ನಿಮ್ಮ ಅಕೌಂಟ್ ಹ್ಯಾಕ್ ಆಗ್ಬಾರ್ದಂದ್ರೆ ನಿಮ್ಮ ಜಿಮೇಲ್ ಐ ಡಿ ಒಳಗೆ ಏನು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ನಿಮ್ಮ ಜಿಮೇಲ್ ಐ ಡಿ ಓಪನ್ ಮಾಡೋದಕ್ಕೆ ಈ ರೀತಿ ಪೇಜ್ ಇರ್ತದೆ. ಸೊ ನೀವು ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಅಕೌಂಟ್ ಅಂತ ಹೋಗ್ಬೇಕು. ಓಕೆ, ಸೊ ಗೂಗಲ್ ಅಕೌಂಟ್ ಅಲ್ಲಿ ಹೋಗಿ ಸೆಕ್ಯೂರಿಟಿ ಅಂತ ಆಪ್ಷನ್ ಇರುತ್ತೆ. ಸೊ ಗೋ ಟು ದ ಸೆಕ್ಯೂರಿಟಿ ಆಪ್ಷನ್. ಸೊ ಇಲ್ಲಿ ನೆಕ್ಸ್ಟ್ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಆಪ್ಷನ್ ಇದೆ. ಇದನ್ನ ಏನು ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಓಕೆ, ಸೊ ವೇಟ್. ಸೊ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಆಲ್ರೆಡಿ ಆನ್ ಅದ. ಸೊ ನೀವೇನು ಮಾಡಬೇಕು, 2 ಸ್ಟೆಪ್ ವೆರಿಫಿಕೇಶನ್ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಏನು ಕೇಳ್ತಾ ಇದೆ ಗೊತ್ತಾ ನಿಮಗೆ, ಯುವರ್ ಡಿವೈಸ್ ವಿಲ್ ಆಸ್ಕ್ ಫಾರ್ ಯುವರ್ ಫಿಂಗರ್ ಪ್ರಿಂಟ್, ಫೇಸ್ ಆರ್ ಸ್ಕ್ರೀನ್ ಲಾಕ್. ಇದೇನು ಗೊತ್ತಾ ಸೆಟ್ಟಿಂಗ್ಸು, ಇದು ನಾನು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇಟ್ಕೊಳ್ಳೋ ಜೊತೆಗೆ ಇನ್ನೊಂದು ಸೆಕ್ಯೂರಿಟಿ ಕೀನ್ ಇಟ್ಕೊಂಡಿನಿ. ಅದು ಎಲ್ಲಿ ಇಟ್ಕೋಬೇಕಂತ ಹೇಳ್ಕೊಡ್ತೀನಿ. ಇಲ್ಲಿ ಏನಿದೆ, ಪಾಸ್ಕೀಸ್ ಅಂಡ್ ಸೆಕ್ಯೂರಿಟಿ ಕೀ ಅಂತ ಇದೆ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಸೊ ವಾಟ್ ಯು ಮೀನ್ ಬೈ ಪಾಸ್ಕಿ? ಹಾಗಾದ್ರೆ ಪಾಸ್ಕಿ ಅಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ನಿಮ್ಮ ಫೇಸ್ ಆರ್ ಸ್ಕ್ರೀನ್ ಲಾಕ್ ಇಟ್ ಸೆಲ್ಫ್ ಇಸ್ ಪಾಸ್ಕಿ. ನೀವು 2 ಫ್ಯಾಕ್ಟರ್ ಜೊತೆಗೆ ಈ ಸ್ಕ್ರೀನ್ ಲಾಕ್ ಇಟ್ಕೊಂಡ್ರೆ, ಈ ಪಾಸ್ಕಿ ಇಟ್ಕೊಂಡ್ರೆ ನೋ ಒನ್ ಕ್ಯಾನ್ ಹ್ಯಾಕ್ ಯುವರ್ ಅಕೌಂಟ್. ಸೊ ನಿಮ್ದು ಇಲ್ಲಿ ಏನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ನಂದು ಆಲ್ರೆಡಿ ಪಾಸ್ಕಿ ಆನ್ ಇದೆ. ಸೊ ನಿಮ್ಮ ಪಾಸ್ಕಿ ಆನ್ ಇರೋದ್ರಿಂದ ನಿಮಗೆ ನೋಡ್ರಿ ನಂದು ಇದೆ ಪಾಸ್ಕಿ. ಯೂಸ್ ಯುವರ್ ಸ್ಕ್ರೀನ್ ಲಾಕ್. ಸೊ ನನ್ನ ಸ್ಕ್ರೀನ್ ಲಾಕ್ ಇದೆ. ಸೊ ನಂದು ಆಟೋಮೆಟಿಕ್ ಆಗಿ ಪಾಸ್ಕಿ ಇರೋದ್ರಿಂದ ಅಕೌಂಟ್ ನಾನು ಜಸ್ಟ್ ಫಿಂಗರ್ ಪ್ರಿಂಟ್ ಕೊಟ್ಟೆ, ಓಪನ್ ಆಗಿಬಿಡ್ತು. ಸೊ ದಿಸ್ ಇಸ್ ಮೈ ಪಾಸ್ಕಿ. ಸೊ ಅದೇ ರೀತಿ ನೀವು ಪಾಸ್ಕಿ ಆನ್ ಮಾಡ್ಕೊಳ್ಬೇಕು. ಫಸ್ಟ್ ಪಾಸ್ಕಿ ಆನ್ ಮಾಡ್ಕೊಳ್ಳಿ. ಆಮೇಲೆ 2 ಸ್ಟೆಪ್ ವೆರಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಸೊ 2 ಸ್ಟೆಪ್ ವೆರಿಫಿಕೇಶನ್ ಇಲ್ಲಿ ಸೆಟ್ ಮಾಡೋದಕ್ಕೆ ನೋಡ್ರಿ, ಇಲ್ಲಿ ನೋಡಿ ಪಾಸ್ಕಿ ಆ್ಯಂಡ್ ಸೆಕ್ಯೂರಿಟಿ ಕೀ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ನಂದು 2 ಸ್ಟೆಪ್ ವೆರಿಫಿಕೇಶನ್ ಟರ್ನ್ ಆನ್ ಇದೆ. ಇಲ್ಲಿ ನಿಮ್ಗೆ ಟರ್ನ್ ಆನ್ ಇರುತ್ತೆ ಅಂತ ಇರುತ್ತೆ. ನಂದು ಆಲ್ರೆಡಿ ಟರ್ನ್ ಆಫ್ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಇದೆ. ನಂದು ಆಲ್ರೆಡಿ ಆನ್ ಇರೋದ್ರಿಂದ ಇರ್ತೇ ತೋರಿಸ್ತದೆ. ನೀವೇನು ಮಾಡಬೇಕು, ಆನ್ ಮಾಡ್ಕೊಳ್ಳಿ. ಸೊ 2 ಸ್ಟೆಪ್ ವೆರಿಫಿಕೇಶನ್ ಸೆಟ್ ಮಾಡ್ಕೊಂಡು ಬಳಕ ಇಲ್ಲಿ ನೆಕ್ಸ್ಟ್ ಬ್ಯಾಕಪ್ ಕೋಡ್ಸ್ ಅಂತ ಆಪ್ಷನ್ ಇರುತ್ತೆ. ಸೊ ಈ ಬ್ಯಾಕಪ್ ಕೋಡ್ಸ್ ಏನು ಮಾಡಬೇಕು, ನೀವು ಸ್ಕ್ರೀನ್ಶಾಟ್ ತೊಗೋಬೇಕು. ಸೊ ನಾನು ಈಗ ತೊಗೊತೀನಿ ನೋಡಿ. ಓಕೆ, ಸೊ ಈ ಬ್ಯಾಕಪ್ ಕೋಡ್ಸು ಸ್ಕ್ರೀನ್ಶಾಟ್ ತೊಗೊಂಡೆ. ಸೊ ಏನು ಮಾಡಬೇಕು, ನಮ್ಮ ಅಕೌಂಟ್ ಹ್ಯಾಕ್ ಆಗ್ಬಿಡೋದು ಏನು ಮಾಡಬೇಕು, ಒಂದು ಫಸ್ಟ್ ಇಲ್ಲಿ ಏನು ಮಾಡಬೇಕು, ಸೆಕ್ಯೂರಿಟಿ ಒಳಗೆ ಬರಬೇಕು, 2 ಸ್ಟೆಪ್ ವೆರಿಫಿಕೇಶನ್ ಬರಬೇಕು. 2 ಸ್ಟೆಪ್ ವೆರಿಫಿಕೇಶನ್ ಸೆಟ್ ಮಾಡ್ಕೋಬೇಕು. ಒಂದೇದು ನಮ್ಮ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ಐ ಡಿ ಕೇಳುತ್ತೆ. ನಮ್ಮ ಮೊಬೈಲ್ ನಂಬರ್ ಕೇಳುತ್ತಾ, ಮೊಬೈಲ್ ನಂಬರ್ ಇಟ್ಟು ಬಳಕೆ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಆಗುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಕೀದಾಗ ಇಲ್ಲಿ ಒಂದು ಸೆಕೆಂಡ್. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಪಾಸ್ಕಿ ಅಂತ ಇರುತ್ತೆ. ಪಾಸ್ಕಿ ಒಳಗೆ ಹೋಗಿ
ನಿಮ್ಮ ಪಾಸ್ಕಿ ಕ್ರಿಯೇಟ್ ಮಾಡಬೇಕು. ಪಾಸ್ಕಿ ಅಂದರೆ ಏನು? ನಿಮ್ಮ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ನಿಮ್ಮ ಫೇಸಿಯಲ್ ಎಕ್ಸ್ಪ್ರೆಷನ್ ಇಟ್ಸಲ್ ಪಾಸ್ಕಿ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಳ್ಬೇಕಾ ಹೇಳಿದ್ನಲ್ಲ. ಸೊ ಬ್ಯಾಕಪ್ ಕೋಡ್ಸ್ ಅಂತ ಇರುತ್ತೆ. ಈ ಬ್ಯಾಕಪ್ ಕೋಡ್ಸ್ ಏನು ಮಾಡಬೇಕು? ಸ್ಕ್ರೀನ್ಶಾಟ್ ತೊಗೋಬೇಕು. ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮ್ಮ ಅಕೌಂಟ್ ಒಟ್ಟೆ ಹ್ಯಾಕ್ ಆಗಲ್ಲ. ಸಪೋಸ್ ಆಗಿ ಎನಿ ಪರ್ಸನ್ನ ನಿಮ್ಮ ಅಕೌಂಟ, ಸೊ ನಾನು ವಿಡಿಯೋ ಹೇಳ್ತೀನಿ ಅದ್ರಾಗ. ಸೊ ನಾನು ಹೇಳ್ಕೊಟ್ಟೆ ಜಿಮೇಲ್ ಐಡಿ ಯಾವ ರೀತಿ ಹ್ಯಾಕ್ ಆಗ್ತದೆ ಅಂತ ಹೇಳ್ಕೊಟ್ಟೆ. ಸೊ ಜಿಮೇಲ್ ಐಡಿ ಹ್ಯಾಕ್ ಆಗ್ಬಾರ್ದಂದ್ರೆ ಏನು ಮಾಡ್ಬೇಕಂತ ಹೇಳ್ಕೊಟ್ಟೆ. ಸೊ ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಗೊತ್ತಾಗುತ್ತೆ. ಏನು ಮಾಡ್ಬೇಕಂದ್ರೆ ನಿಮ್ಮ ಮೇಲ್ ಐಡಿ ಹೋಗಿ, ಸೊ ಮೇಲ್ ಐಡಿ ಹೋದ್ಬೇಕಾ ಅಲ್ಲಿ ನಿಮ್ದು ಮೇಲ್ ಐಡಿ ಓಪನ್ ಆದ ಮೂಲಕ ಸೆಕ್ಯೂರಿಟಿ ಅಂತ ಆಪ್ಷನ್ ಇರುತ್ತೆ. ಆ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಬಳಿಕ ನೆಕ್ಸ್ಟ್ ಏನಿರುತ್ತೆ ಆಪ್ಷನ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಮ ನಂಬರ್ ಹಾಕ್ರಿ, ಇಟ್ಸ್ ಸೆಲ್ಫ್ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಆಗುತ್ತೆ. ಒಂದೇದು. ನಂತರ ಅದ್ರ ಕೆಳಗೆ ಪಾಸ್ಕಿ ಅಂತ ಆಪ್ಷನ್ ಅದು. ಪಾಸ್ಕಿ ಮೇಲೆ ಕ್ಲಿಕ್ ಮಾಡಿದ್ಬೇಕಾ ಪಾಸ್ಕಿ ಏನಂದ್ರ ಆ ಪಾಸ್ಕಿ ಮೇ ಬಿ ಯುವರ್ ಫಿಂಗರ್ ಪ್ರಿಂಟಿಂಗ್ ಆರ್ ಯುವರ್ ಫೇಸಿಯಲ್ ಎಕ್ಸ್ಪ್ರೆಷನ್ ಆರ್ ಫೋನ್ ಲಾಕ್, ಇಟ್ಸ್ ಸೆಲ್ಫ್ ಪಾಸ್ಕಿ. ಅದನ್ನು ನೀವು ಅದೇನು ಕೇಳ್ತದ ಪಾಸ್ಕಿನ ಕೂಡ ಆನ್ ಮಾಡಿರಿ. ಸೊ ಎನಿ ಪರ್ಸನ್ ಸಪೋಸ್ ಆಗಿ ನೀವು OTP ಕೊಟ್ಟರು ಕೂಡ ಆ ಪಾಸ್ಕಿ ಕೇಳ್ತದೆ, ಅವಾಗ ನಿಮ್ಮ ಅಕೌಂಟ್ ಹ್ಯಾಕ್ ಆಗಲ್ಲ. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪಾಸ್ಕಿ. ಜೊತೆಗೆ ಇವುಗಳ 2 ಸೆಟ್ ಮಾಡ್ಕೊಂಡು ಕೆಳಗೆ ಬ್ಯಾಕಪ್ ಕೋಡ್ಸ್ ಅಂತ ಇದೆಯಲ್ಲ, ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬ್ಯಾಕಪ್ ಕೋಡ್ಸ್. ಸೊ ಬ್ಯಾಕಪ್ ಕೋಡ್ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮ ಅಕೌಂಟ್ ಹ್ಯಾಕ್ ಆದ್ರೂ ಕೂಡ ರಿಕವರ್ ಮಾಡ್ಕೋಬಹುದು. ಸೊ ಈಗ ಏನು ಹೇಳಿದೆ, ಯಾವ ರೀತಿ ಹ್ಯಾಕ್ ಆಗ್ತದ, ಹ್ಯಾಕ್ ಆಗ್ಬಾರ್ದು ಅಂದ್ರೆ ಏನು ಮಾಡ್ಬೇಕಂತ ಹೇಳಿದೆ. ಸಪೋಸ್ ಹ್ಯಾಕ್ ಆದ್ರೆ ಏನು ಮಾಡಬೇಕು? ಸೊ ಹ್ಯಾಕ್ ಆದ್ರೆ ಏನು ಮಾಡ್ಬೇಕಂದ್ರೆ ನಿಮ್ದು ಜಿಮೇಲ್ ಐಡಿ ಒಳಗೆ ಸ್ಟಾರ್ಟಿಂಗ್ ಹೋದ್ಬಳಕ ಲಾಗೌಟ್ ಆಗಿರ್ತದೆ, ನಿಮ್ದು ಹ್ಯಾಕ್ ಆಯ್ತಾನೆ. ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ. ಫಾರ್ಗೆಟ್ ಪಾಸ್ವರ್ಡ್ ಆದ್ಬಳಕ ನೀವು ಅದನ್ನ ಕ್ಲಿಕ್ ಮಾಡಿದ್ರಿ ಅನ್ಕೋರಿ. ಸೊ ಕ್ಲಿಕ್ ಮಾಡಿದ್ಬಳಕ ಎನಿ ಪರ್ಸನ್ ಹ್ಯಾಕ್ ಮಾಡಿದ್ಬಳಕ ನಿಮ್ದು ಏನು ಮಾಡ್ತಾನಂದ್ರ ನಿಮ್ದು ರಿಕವರಿ ಇಮೇಲ್ ಐಡಿ ಚೇಂಜ್ ಮಾಡ್ತಾನೆ, ಜೊತೆಗೆ ನಿಮ್ಮ ರಿಕವರಿ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ತಾನೆ. ರೈಟ್? ಅವೆರಡು ಚೇಂಜ್ ಮಾಡಿದ್ಬಳಕ ಕೂಡ ನಮ್ಮ ಅಕೌಂಟ್ ರಿಕವರ್ ಮಾಡ್ಕೋಬಹುದು. ಯಾವ ರೀತಿ ರಿಕವರ್ ಮಾಡ್ಕೋಬಹುದು? ಅಲ್ಲಿ ಬ್ಯಾಕಪ್ ಕೋಡ್ಸ್ ಅಂತ ಒಂದು ಆಪ್ಷನ್ ಕೇಳ್ತದೆ, ಅರ್ಥ ಆಯ್ತಾ? ಸೊ ಬ್ಯಾಕಪ್ ಕೋಡ್ಸ್ ನೀವು ಆಲ್ರೆಡಿ ಸ್ಕ್ರೀನ್ಶಾಟ್ ತೊಗೊಂಡಿರೋದ್ರಿಂದ ಆ ಬ್ಯಾಕಪ್ ಕೋಡ್ಸ್ ಅಲ್ಲಿ ಪುಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ರಿಕವರಿ ಆಗ್ತದ, ಅರ್ಥ ಆಯ್ತಾ? ಸೊ ಒಂದ್ ವೇಳೆ ನೀವು ಈ ಸೆಟ್ಟಿಂಗ್ಸ್ ನ ಮೊದಲೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಕೌಂಟ್ ರಿಕವರಿ ಆಗುತ್ತಾ? 100% ಹೇಳ್ತೀನಿ, ಆಗಲ್ಲ. ಇನ್ಸ್ಟಾ ಫೇಸ್ಬುಕ್ ಮಾಡ್ಬೋದು, ದೇರ್ ಯೂಸಿಂಗ್ ಲೈಕ್ ಫೇಸಿಯಲ್ ಎಕ್ಸ್ಪ್ರೆಷನ್ ಯು ಕ್ಯಾನ್ ರಿಕವರ್ ದ ಅಕೌಂಟ್, ಬಟ್ ಜಿಮೇಲ್ ಐಡಿ ಆಗಲ್ಲ. ಸೊ ಅದಕ್ಕಾಗಿ ಜಿಮೇಲ್ ಐಡಿ ಒಳಗೆ ಹ್ಯಾಕ್ ಅದನ್ನ ರಿಕವರ್ ಮಾಡ್ಕೊಳಕ್ಕಿಂತ ಪ್ರಿಕಾಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಸೊ ನಾವು ಏನು ಮಾಡಬೇಕು, ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಸರೌಂಡಿಂಗ್ ನಮ್ಗೆ ಇದ್ದವಂತ ನಾವು ಪ್ರೊಟೆಕ್ಟ್ ಮಾಡ್ಬೋದು, ಅರ್ಥ ಆಯ್ತಾ? ಥ್ಯಾಂಕ್ ಯು.